ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲಾಂಟ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಡಾಬಾ ಸ್ಟೈಲ್ ಪಾಲಕ್ ಪನ್ನೀರ್ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆ ಮೆಂತೆ ಸೊಪ್ಪಿನ ಚಪಾತಿನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಯಾವ ಥರ, ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ. ನೆನೆಸಿಟ್ಕೊಂಡಿರೋ ಗೋಡಂಬಿ, ಕರಿಬೇವು, ನೀರುಳ್ಳಿ, 4-5 ಟೊಮ್ಯಾಟೊ, 5-6 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಮೆಣಸು ಮತ್ತು ಸ್ಟಾರ್ ಆನಿಯನ್ಸ್. ಇದಾದಮೇಲೆ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪು, ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರೋ ಪನ್ನೀರು, ಅದಾದಮೇಲೆ ಸ್ವಲ್ಪ ಪುಡಿ ಉದ್ರುದ್ರಾಗಿ ಆಲ್ರೆಡಿ ಕಾಯಿಸಿಟ್ಕೊಂಡಿರೋ ಬಿಸಿನೀರಿಗೆ ಪಾಲಕ್ ಸೊಪ್ಪನ್ನ ಹಾಕಿ ಒಂದು 5 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಎಳೆ ಸೊಪ್ಪನ್ನ ತಗೊಳ್ಳಿ, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಅದು ಬೆಂದ್ಕೊಳ್ಳುತ್ತೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣಂತೆ. ಮಿಕ್ಸಿ ಮಾಡಬೇಕಾಗುತ್ತೆ, ಸೊ ಅದನ್ನು ಸ್ವಲ್ಪ ಹಾರೋಕ್ಕೆ ಬಿಡೋಣ. ಇವಾಗೆಲ್ಲ ತಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಬೇಕು, ಆವಾಗ ಕಲರ್ ಚೇಂಜ್ ಆಗೋದಿಲ್ಲ. ನೋಡಿ, ತಣ್ಣೀರು ಹಾಕಿ ಒಂದು ಸೈಡ್ ಬಿಟ್ಬಿಡಿ, ಒಂದು ಸ್ವಲ್ಪ ಹಾರಲಿ. ಇವಾಗ ಮಸಾಲೆ ರುಬ್ಕೊಂಬರೋಣಂತೆ. ಇವಾಗ ಏನು ಬೇಯಿಸಿಟ್ಕೊಂಡಿರೋ ಪಾಲಕ್ಕು, ಅದಾದಮೇಲೆ ಒಂದು 20 ಗೋಡಂಬಿ ನೆನೆಸಿಟ್ಕೊಂಡಿರಬೇಕು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಅದಾದಮೇಲೆ ಮಸಾಲ ಐಟಮ್ಸು ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ಕಡಾಯಿ ತೊಗೊಂಬಿಟ್ಟು ಸ್ವಲ್ಪ ಜಾಸ್ತಿ ಹಾಕಿರಬೇಕು, ಒಂದು 5-6 ಸ್ಪೂನ್ ಹಾಕಿದ್ರೆ ಸಾಕು ಎಣ್ಣೆನ. ಸಾಸಿವೆ, ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಕರಿಬೇವು, ಹಸಿಮೆಣ್ಸಿನ್ಕಾಯಿನೂ ಚೆನ್ನಾಗಿ ಫ್ಲೇವರ್ ಬಿಡಬೇಕು, ಅಲ್ಲಿ ತನಕ ನೀಟಾಗಿ ಬಾಡಿಸ್ಕೋಬೇಕು. ನೋಡಿ, ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನೀರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಡ್ಕೊಂಡು, ಇದೆಲ್ಲ ಮಿಕ್ಸಿ ಮಾಡಿನೂ ಮಾಡ್ತಾರೆ ಪಾಲಕ್ ಪನ್ನೀರು, ಬಟ್ ಈ ಥರ ಮಾಡಿದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಾಗುತ್ತೆ. ಆಮೇಲೆ ಚೆನ್ನಾಗಿ ಟೇಸ್ಟು, ಬಾಯಿಗೆ ನೀರುಳ್ಳಿ ಎಲ್ಲ ಸಿಕ್ಕಾಗ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣಂತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನೀಟಾಗಿ ಸ್ವಲ್ಪ ಬೇಗ ಬೇಯುತ್ತೆ ನೀರುಳ್ಳಿ. ನೋಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದ್ದೆ. ಈ ಟೈಮ್ನಲ್ಲಿ ಟೊಮ್ಯಾಟೊ ಹಾಕ್ಕೊಳ್ಳೋಣಂತೆ, ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ. ಇದು ಅಷ್ಟೇ ನೀಟಾಗಿ ಸಾಫ್ಟಾಗಿ ಬೇಯಬೇಕು. ಒಂದು ಮುಚ್ಚಳ ತಗೊಂಡು ಮುಚ್ಚಿಬಿಟ್ಟು ಒಂದು 5-6 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಅದೆಲ್ಲ ನೀಟಾಗಿ ಎಣ್ಣೆ ಬಿಡ್ಕೋಬೇಕು. ನೋಡಿ, ಈ ಥರ ಸೈಡಿಗೆಲ್ಲ ಎಣ್ಣೆ ಬಿಡ್ಕೊಂಡು ಇಲ್ಲಿ ತನಕ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡು ಇಟ್ಕೋಬೇಕು. ಹಸಿ ವಾಸನೆ ಬರಲ್ಲ. ಇವಾಗೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ, ಅದಕ್ಕೆ ಇದನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಸಹಿತ ಫ್ರೈ ಅಂದರೆ ನೀಟಾಗಿ ಎಣ್ಣೆ ಬಿಡಬೇಕು. ಅದು ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಡೋ ತನಕ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮಿಕ್ಸ್ ಮಾಡ್ತಾ ಮುಚ್ಚಿಡ್ಬೇಕು. ಅವಾಗ ಕಲರು ಚೇಂಜ್ ಆಗುತ್ತೆ. ಈ ಸೊಪ್ಪಿಂದು ಇದ್ರದ್ದೆಲ್ಲ ಹಸಿ ಸ್ಮೆಲ್ ಹೋಗ್ಬಿಟ್ಟು ಗೋಡಂಬಿಯಲ್ಲಿ ಹಾಕಿದ್ದೀವಲ್ಲ ಆ ಥಿಕ್ನೆಸ್ ಬರುತ್ತೆ. ಈ ಥರ ಆದಾಗ, ಎಣ್ಣೆ ಬಿಟ್ಟು ಇದೆಲ್ಲ ಆದಾಗ ಏನು ಹೆಚ್ಚಿಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ ಹಾಕಿಬಿಟ್ರೆ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ನಿಮ್ಮ ಹತ್ರ ಕ್ರೀಮ್ ಇದ್ದರೆ ಕ್ರೀಮ್ ಹಾಕ್ಬೋದು, ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನೋಡಿ, ಇದು ಹಾಕಿಬಿಟ್ರೆ ಆಯಿತು, ಪಾಲಕ್ ಪನ್ನೀರ್ ರೆಡಿ. ಇದನ್ನು ಒಂದು ನೀಟಾಗಿ ಸ್ಮೂತಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡಿ. ಆವಾಗ ಪನ್ನೀರು ಸಹಿತ ನೀಟಾಗಿ ಮಸಾಲೆ ಎಲ್ಲ ಹೇಳ್ಕೊಂಬಿಟ್ಟು ಚೆನ್ನಾಗಿ ಟೇಸ್ಟಿಯಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹೆಲ್ತಿ ಟೇಸ್ಟಿ ಪಾಲಕ್ ಪನ್ನೀರ್ ರೆಡಿ. ಒಂದ್ಸಲ ಮನೇಲಿ ಮಾಡಿ, ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮತ್ತು ಡಾಬಾ ಸ್ಟೈಲಲ್ಲಿ ಆ ರೀತಿ ಟೇಸ್ಟ್ ಬರುತ್ತೆ. ಅದ್ರದ್ದು ಸೀಕ್ರೆಟ್ ಏನಪ್ಪ ಅಂದರೆ ಇದು ಒಗ್ಗರಣೆ ಕೊಡೋದು. ನೋಡಿ, ಒಂದು ಸ್ವಲ್ಪ ಎಣ್ಣೆ, ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ, ಇದಿಷ್ಟು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕಬೇಕು. ಇದು ಏನು ಸೀಕ್ರೆಟಪ್ಪ ಡಾಬಾ
ಸೀಕ್ರೆಟ್ ಅಂತಂದರೆ ಇದನ್ನೇ, ಇದೇನು ಮೇಲೆ ಈ ಥರ ಏನು ಹಾಕ್ತಾರಲ್ಲ ಇದೇ ಸ್ಮೋಕಿ ಸ್ಮೆಲ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಪಾಲಕ್ ಪನ್ನೀರ್. ಸಲ ಮನೇಲಿ ಮಾಡಿ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಇಲ್ಲಿ ನಾನು ಮೆಂತ್ಯ ಸೊಪ್ಪಿನ ಚಪಾತಿನ ಸ್ವಲ್ಪ ಚಪಾತಿ ಹಿಟ್ಟಿಗೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಹೆಚ್ಚಿಕೊಂಡ್ಬಿಟ್ಟು ಹಾಕಿ ನಾದ್ಕೊಂಡು ಇಟ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ನೆನೆಸ್ಕೊಂಡು, ಮಾಮೂಲಿ ಚಪಾತಿ ಯಾವ ಥರ ನಾದ್ತೀವೋ ಅದೇ ಸೇಮ್ ನಾದ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಅದನ್ನು ಉತ್ಕೊಂಡು ಬೇಯಿಸೋದು. ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮೆಂತ್ಯ ಸೊಪ್ಪಿನ ಫ್ಲೇವರು, ಪಾಲಕ್ ಪನ್ನೀರು ತುಂಬ ಡಿಲಿಷಿಯಸ್ ಆಗಿರುತ್ತೆ. ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಒಂದು ಸಲ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಈ ಎರಡೂ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.